ಶ್ರೀ ಹರಿಗುರುಭ್ಯೋ ನಮಃ. ಇವತ್ತು ಒಂದು ವಿಶೇಷ ದಿವಸ, ಮಾರ್ಗಶೀರ್ಷ ಶುದ್ಧ ಹುಣ್ಣಿಮೆ. ಇವತ್ತು ಇಲ್ಲಿ ಪ್ರತಿಷ್ಠಾ ಹುಣ್ಣಿಮೆ ಎಂದು ಪ್ರಸಿದ್ಧಿಯಾದ ಒಂದು ಉತ್ಸವ. ಉಗ್ರ ನರಸಿಂಹ ದೇವರನ್ನು ಶ್ರೀಮದ್ ವಿಜೇಂದ್ರ ತೀರ್ಥ ಸ್ವಾಮೀಜಿಯವರು ಇಲ್ಲಿ ತಂದು ಪ್ರತಿಷ್ಠೆ ಮಾಡಿದ ಒಂದು ಪವಿತ್ರ ದಿನ. ಈ ದಿನದ ಅನುಸ್ಮರಣೆಯಾಗಿ ಪ್ರತಿ ವರ್ಷ ಉಗ್ರ ನರಸಿಂಹ ದೇವರನ್ನು ಹೆಚ್ಚಾಗಿ ನಮ್ಮ ಕಾಶಿ ಮಠದ ಯತಿವರ್ಯರು ಬಂದು, ಅಂದರೆ ಶ್ರೀಮದ್ ವಿಜೇಂದ್ರ ತೀರ್ಥ ಅವರ ಪರಂಪರೆಯಿಂದ ಬಂದ ಆ ಕಾಶಿ ಮಠದ ಯತಿವರ್ಯರೇ ಬಂದು ದೇವರನ್ನು ಅಭಿಷೇಕ ಮಂಟಪಕ್ಕೆ ತಂದು ಅಲ್ಲಿ ಅಭಿಷೇಕಾದಿಗಳನ್ನು ಪ್ರಾರಂಭ ಮಾಡಿ, ಪಂಚಾಮೃತ ಅಭಿಷೇಕ ಮತ್ತು ಸಿಂಹಾಳ ಅಭಿಷೇಕ ಪ್ರಾರಂಭ ಮಾಡಿ, ಮತ್ತೆ ವೈದಿಕರು ಅದನ್ನು ಪೂರ್ಣಗೊಳಿಸಿ ಮತ್ತೆ ಪುನಃ ಸಂಜೆ ಕನಕಾಭಿಷೇಕಕ್ಕೆ ಯತಿವರ್ಯರು ಬಂದು ಮಾಡುವ ಒಂದು ಪ್ರತೀತಿ. ನೀವು ನೋಡಿದ ಹಾಗೆ ಸಾಧಾರಣ 50,000 ಸಿಯಾಳಗಳು ಇವತ್ತು ದೇವರಿಗೆ ಅರ್ಪಣೆಗೊಳ್ಳುತ್ತದೆ. ಪ್ರತಿ ಸಿಯಾಳವನ್ನು ತೊಳೆದು ಅದನ್ನು ಸ್ವಚ್ಛ ಮಾಡಿ ಅಲ್ಲಿ ಒಳಗೆ ವೈದಿಕರು ಅದರ ನೀರನ್ನು ತೆಗೆದು ಅಭಿಷೇಕಕ್ಕೆ ತಯಾರು ಮಾಡಿ ಒಳಗೆ 2 ಗೋತ್ರ ವೈದಿಕರು, ಅತ್ರಿ ಗೋತ್ರ ಮತ್ತೆ ವತ್ಸ ಗೋತ್ರದ ವೈದಿಕರು ದೇವರಿಗೆ ಅಭಿಷೇಕವನ್ನು ಸಮರ್ಪಿಸುತ್ತಾರೆ. ವಿಶೇಷ ಏನಂತ ಹೇಳಿದ್ರೆ, ಈ ಉಗ್ರ ನರಸಿಂಹನನ್ನು ಇವತ್ತು ಹಾಗೂ ಚಿತ್ರಾ ಹುಣ್ಣಿಮೆಯ ದಿನ, ಈ 2 ದಿನಗಳಲ್ಲಿ ಮಾತ್ರ ದೇವರನ್ನು ಸಿಂಹಾಸನದಿಂದ ತೆಗೆದು ಅಭಿಷೇಕಕ್ಕೆ ತರುವುದು ಒಂದು ವಿಶೇಷ. ಹಾಗಾಗಿ ಎಲ್ಲರೂ ಆ ಅಭಿಷೇಕಕ್ಕೆ ತಮ್ಮ ಒಂದು ಸೇವೆಯಾಗಿ ಶಿಯಾಳನ್ನು ಕೊಟ್ಟು ಬಂದಿದ್ದಾರೆ. ಆ ಕೊಟ್ಟು ಪ್ರಾರ್ಥನೆ ಮಾಡಿದಲ್ಲಿ ದೇವರು ಅವರ ಪ್ರಾರ್ಥನೆಯನ್ನು ಅಷ್ಟು ಮಾಡಿದ್ದಾರೆ. ಹಾಗಾಗಿ ಒಂದು ವರ್ಷ ಬಂದವರು ಪ್ರತಿ ವರ್ಷವೂ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಮಾಡುತ್ತಾರೆ. ಹಾಗೆ ಸಂಜೆ 3:15 ನಂತರ ಕನಕಾಭಿಷೇಕ, ವಿಶೇಷವಾಗಿ ದೇವರಿಗೆ ಗಂಗಾ ಭಾಗೀರಥಿ ಅಭಿಷೇಕ ನಡೆಯುವುದು. ಅದರ ಒಂದು ಅಂದ್ರೆ ರತ್ನ ಖಚಿತವಾದ ಕಿರೀಟವನ್ನಿಟ್ಟು ಆ ದೇವರ ಒಂದು ಅಭಿಷೇಕ ಧಾರ, ಅಂದ್ರೆ ನಾವು ಹೇಳುದು ಆ ಧಾರೆಯಿಂದ ಆ ತೀರ್ಥದ ಒಂದು ಅಭಿಷೇಕ ನೋಡುವುದೇ ಒಂದು ಅಂದ. ಹಾಗೆ ದೇವರ ಅಭಿಷೇಕಕ್ಕೆ ಒಂದು ವಿಶೇಷ ಪ್ರಾಧಾನ್ಯ ಇವತ್ತು. ಹಾಗೆ ಸಂಜೆ ಸಮರಾಧನೆ ನಡೆಯುವುದು. ಮಹಾಪೂಜೆ ಆದ ನಂತರ ಸುಮಾರು 15-20 ಸಾವಿರ ಜನ ರಾತ್ರಿ 7 ಗಂಟೆಗೆ ಪ್ರಾರಂಭವಾದರೆ 1:30-2 ಗಂಟೆ ತನಕ ಇಲ್ಲಿ ನಮ್ಮ ಭೋಜನ ಶಾಲೆಯಲ್ಲಿ ದೇವರ ಪ್ರಸಾದ ಜನರು ಸ್ವೀಕರಿಸ್ತಾರೆ. ತದನಂತರ ರಾತ್ರಿ ರಥೋತ್ಸವ, ಮೇಲೆ ವಿಶ್ರಾಂತಿ ಪೂಜೆ, ಬೆಳ್ಳಿ ರಥದಲ್ಲಿ ಬಂಗಾರದ ಗರುಡೋತ್ಸವ, ದರ್ಶನ ಸಹಿತ ಇಲ್ಲಿ ಕಾಲಭೈರವ ದರ್ಶನವಿದೆ. ವಿಶೇಷ ಪ್ರತೀತಿಯನ್ನು ಪಡೆದಿದೆ. ಅದರಲ್ಲಿ ಪ್ರಸಾದ ಇಚ್ಛೆಯಿಂದ ಸುಮಾರು ಜನರು ದೇಶ ವಿದೇಶದಿಂದ ಬಂದು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಹಾಗೆ ದೇವದರ್ಶನ ಸಹಿತ ನಿತ್ಯೋತ್ಸವ ಮತ್ತೆ ಚಂದ್ರಮಂಡಲೋತ್ಸವ, ವಸಂತ ಪೂಜೆಯಾಗಿ ಸಾಧಾರಣ 7-8 ಗಂಟೆಗೆ, ಅಂದ್ರೆ ಒಂದು ದಿನ ಪೂರ್ಣ ಆಗಿ ಮತ್ತೊಂದು ದಿನದ 8 ಗಂಟೆ ಬೆಳಿಗ್ಗೆ ಸಾಧಾರಣ ಈ ಉತ್ಸವ ಪೂರ್ಣಗೊಳ್ಳುವುದು. ಈ ದೇವಸ್ಥಾನ ಕೇವಲ ಒಂದು ಮುಲ್ಕಿಗೆ ಸೀಮಿತ ಅಲ್ಲದೆ ಈ ನಮ್ಮ GSB ಸಮಾಜ ಎಲ್ಲಾ ಊರಿನವರು ಇಲ್ಲಿ ಬರ್ತಾರೆ. ಅದಲ್ಲದೆ ಬೇರೆ ಸಮಾಜದವರು ಈ ದೇವರನ್ನು ತಮ್ಮ ಇಷ್ಟ ದೇವರನ್ನಾಗಿ ನಂಬಿ ಬಂದು ಇಲ್ಲಿ ಸೇವೆಯನ್ನು ಕೊಡುತ್ತಾರೆ. ಈ ದಿನ ಬಂದು ಪ್ರಾರ್ಥನೆ ಮಾಡಿದಲ್ಲಿ ದೇವರು ಅವರ ಪ್ರಾರ್ಥನೆಯನ್ನು ಖಂಡಿತ ಮನ್ನಿಸ್ತಾರೆ ಎಂಬ ವಿಶ್ವಾಸದಿಂದ ಬರುತ್ತಾರೆ. ಮತ್ತೆ ಹಲವು ಅವರ ಅನುಭವಗಳನ್ನು ಅವರು ಪ್ರಕಟ ಮಾಡುತ್ತಾರೆ. ಹೀಗೆ ಒಂದು ವಿಶೇಷ ದಿನ.